ನಿನ್ನೆ ನೋಡಿ ಇಡೀ ದಿನ ಕೂಡ ಹೈಕೋರ್ಟ್ನಿಂದ ಯಾವಾಗ ಮಧ್ಯಾಹ್ನ ಜಾಮೀನು ಮಂಜೂರಾಯಿತೋ ದರ್ಶನ್ ಸೇರಿ 7 ಜನ ಆರೋಪಿಗಳಿಗೆ ಆಗಲೇ ಸಂಭ್ರಮದ ವಾತಾವರಣ. ದರ್ಶನ್ ಅವರ ಅಭಿಮಾನಿಗಳಂತೂ ನಿನ್ನೆ ಸಿಹಿ ಹಂಚಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಟ್ಟಿದ್ದನ್ನ ಗಮನಿಸಿದ್ವಿ. ಒಂದ್ ಕಡೆ ಸಂಭ್ರಮದ ದೃಶ್ಯಗಳು ನೋಡೋದಕ್ಕೆ ಸಿಕ್ಕರೆ ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡಿದ್ದಾರಲ್ಲ. ರೇಣುಕಾ ಸ್ವಾಮಿ ತಂದೆ ತಾಯಿ ಈಗಲೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಒಂದು ಮಾತನ್ನ ಹೇಳಿದ್ರು ರೇಣುಕಾ ಸ್ವಾಮಿ ಅವರ ತಂದೆ, ನಮಗ್ ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ, ಖಂಡಿತ ನ್ಯಾಯ ಸಿಗುತ್ತೆ, ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಅಭಿಮಾನಿಗಳ ಪಾಲಿಗೆ ಹಬ್ಬ ಆದ್ರೆ ಈ ಕಡೆ ರೇಣುಕಾ ಸ್ವಾಮಿಯ ಫ್ಯಾಮಿಲಿಯಲ್ಲಿ ಕಣ್ಣೀರು ನೋಡೋದಕ್ಕೆ ಸಿಕ್ತು. ಇವತ್ತು ಅಪ್ಪನನ್ನ ನೋಡೋದಕ್ಕೆ ಓಡೋಡಿ ಬಂದಿದ್ದಾರೆ ಆಸ್ಪತ್ರೆಗೆ ಮಗ ವಿನೀಶ್. ಬಿಜಿಎಸ್ ಆಸ್ಪತ್ರೆಯಲ್ಲೇ ನಟ ದರ್ಶನ್ ಇದ್ದಾರೆ. ಅಪ್ಪನನ್ನ ನೋಡೋದಕ್ಕೆ ಮಗ ವಿನೀಶ್ ಬಂದಿರುವ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಮಗ ಕೂಡ ನೊಂದು ಹಲವು ಸ್ಟೇಟಸ್ಗಳನ್ನ ಈ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡಿದ್ದನ್ನ ನಾವು ಗಮನಿಸಿದ್ವಿ. ಅಷ್ಟರ ಮಟ್ಟಿಗೆ ಅಪ್ಪನನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ನನ್ನ ಅಪ್ಪನೇ ನನ್ನ ಹೀರೋ ಅಂತ ಕೂಡ ಪದೇ ಪದೇ ವಿನೀಶ್ ಹೇಳಿದ್ದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ನೋಡಿ, ವಿನೀಶ್ ಅಲ್ಲಿ ಒಂದ್ ರೀತಿ ಸಂಭ್ರಮ, ಕಾರಣ ಅಪ್ಪ ರಿಲೀಸ್ ಆಗಿ ಬಂದ್ರು ಅಂತ. ಈಗಲೂ ಕೂಡ ಹೊರಗಡೆ ಇದ್ರು, ಆಸ್ಪತ್ರೆಯಲ್ಲೇ ಇದ್ರು, ಮಧ್ಯಂತರ ಜಾಮೀನು ಬೆಲೆ, ಬಟ್ ಯಾವ ಕ್ಷಣಕ್ಕೆ ಏನಾಗುತ್ತಾ ಅನ್ನುವಂತಹ ಆತಂಕ ಪ್ರತಿನಿತ್ಯ ಅವ್ರನ್ನ ಕಾಡ್ತಾ ಇತ್ತು. ಬಟ್ ನಿನ್ನೆ ಯಾವಾಗ ರೆಗ್ಯುಲರ್ ಬೇಲ್ ಜಾಮೀನು ಮಂಜೂರಾಯಿತು ಅನ್ನುವಂತಹ ಆದೇಶ ಬಂತು, ಆಗಿನಿಂದಲೂ ಕೂಡ ನಿರಾಳರಾಗ್ಬಿಟ್ರು. ಹಾಗಾಗಿ ದರ್ಶನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ಸಂಭ್ರಮ. ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿಬಿಟ್ರು. ಈಗ ವಿನೀಶ್ ಬಂದಿರುವ ದೃಶ್ಯ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಿಖೇಶ್ ಕೊಠಾರಿ. ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಿಖೇಶ್, ಒಂದ್ ಕಡೆ ಅಭಿಮಾನಿಗಳಿಗೆ ಸಂಭ್ರಮ, ದರ್ಶನ್ ನಿರಾಳರಾಗ್ಬಿಟ್ಟಿದ್ದಾರೆ ನಿನ್ನೆಯಿಂದ ಜಾಮೀನು ಸಿಕ್ಕ ಬಳಿಕ. ಮಗ ಅಂತೂ ಸಖತ್ ಮಿಸ್ ಮಾಡ್ಕೊಳ್ತಾ ಇದ್ರು ಅಪ್ಪನನ್ನ. ಅದನ್ನ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹಂಚಿಕೊಂಡಿದ್ದನ್ನ ಗಮನಿಸಿದ್ವಿ. ಮಗನ ಆಗಮನ ಆಗಿದೆ, ಒಂದು ರೀತಿ ಸಂಭ್ರಮದ ವಾತಾವರಣನ. ಎಸ್, ಖಂಡಿತ ಶ್ರುತಿ, ನೀವ್ ಹೇಳಿದಾಗೆ ಈ ಪರಪ್ಪನ ಅಗ್ರಹಾರದಲ್ಲಿ ಇರುವಂತಹ ಸಂದರ್ಭದಲ್ಲೂ ದರ್ಶನ್ ಆ ಸಂದರ್ಭದಲ್ಲೂ ಕೂಡ ಮಗ ವಿನೀಶ್ ಹೋಗಿ ಭೇಟಿಯನ್ನ ಮಾಡಿದ್ದಾನೆ. ಅದಾದ ನಂತರ ಬಳ್ಳಾರಿ ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಮಗ ವಿನೀಶ್ ಭೇಟಿಯನ್ನ ಕೊಟ್ಟಿದ್ರು. ಅದಾದ ನಂತರ ಬಿಜಿಎಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಮಗ ಬರ್ತಾ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಹಾಗೆ ಅವರ ಆಪ್ತರಲ್ಲಿ ಒಂದು ಟೆನ್ಷನ್ ಅನ್ನ ಕಾಡ್ತಾ ಇರುವಂತದ್ದು. ದರ್ಶನ್ ಅವರ ರೆಗ್ಯುಲರ್ ಬೇಲ್ ಈಗ ಸಿಕ್ಕಿರುವಂತದ್ದು ಬಹಳ ಖುಷಿ ಸಂಗತಿ. ಆದ್ರೆ ಮಧ್ಯಂತರ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಇನ್ನೇನು ತನ್ನ 6 ವಾರಗಳು ಕೂಡ ಕಳೆದು ಹೋಗ್ತಾ ಇದೆ. ಮತ್ತೆ ಬಳ್ಳಾರಿ ಜೈಲಿಗೆ ವಾಪಸ್ ಆಗಬೇಕು. ಇಲ್ಲಿ ಕೊಡ್ತಾ ಇದ್ದಾರೆ ಪಿಸಿಯೋಥೆರಪಿ, ಶಸ್ತ್ರಚಿಕಿತ್ಸೆಗಂತ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಬಂದಿದ್ರು. ಆದ್ರೆ ಮಧ್ಯಂತರ ಜಾಮೀನ್ ಸಿಕ್ಲಿಲ್ಲ ಅಂತ. ಆದ್ರೆ ಈಗ ಟೆನ್ಷನ್ ಎಲ್ಲ ಹೋಗಿ ನಿರಾಳತೆ ಈಗ ಇರುವಂತದ್ದು ದರ್ಶನ್ಗೆ, ಹಾಗೆ ದರ್ಶನ್ ಫ್ಯಾಮಿಲಿಗೆ. ಸೊ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಒಂದ್ ಲೆಕ್ಕದಲ್ಲಿ ಈಗ ಶಸ್ತ್ರಚಿಕಿತ್ಸೆ ಲೇಟ್ ಆದ್ರೂ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಈಗ ಪಿಸಿಯೋಥೆರಪಿಯನ್ನ ಕೊಡ್ಲಾಗ್ತದೆ. ನೀವು ಕೂಡ ಗಮನಿಸ್ತಾ ಇರಬಹುದು, ಇದು ಬಿಜಿಎಸ್ ಹಾಸ್ಪಿಟಲ್, ಇಲ್ಲಿ 4ನೇ ಫ್ಲೋರ್ ಅಲ್ಲಿ ದರ್ಶನ್ ಬಿಟ್ರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅಲವಿಲ್ಲ. ಅವರ ಫ್ಯಾಮಿಲಿಯಲ್ಲಿ ಮುಂಚೆ 7 ಜನರಿಗೆ ಮಾತ್ರ ಅಲವನ್ನ ಮಾಡಲಾಗಿತ್ತು ಮಧ್ಯಂತರ ಬೇಲ್ ಇರುವಂತಹ ಸಂದರ್ಭದಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲೇನಾದ್ರೂ ಫೋಟೋ ಇರಬಹುದು, ಮತ್ತೊಂದು ಮಗದೊಂದು ಲೀಕ್ ಆದ್ರೆ ಕಷ್ಟ ಅಂತ. ಯಾಕಂತ ಹೇಳಿದ್ರೆ ಒಂದ್ಸತಿ ಪರಪ್ಪನ ಅಗ್ರಹಾರದಲ್ಲಿ ಏನಾಯ್ತು ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆ ಕಾರಣದಿಂದ ಒಂದಿಷ್ಟು ಜಾಮೀನಿಗೆ ತೊಂದರೆ ಆಗಬಾರದು ಎನ್ನುವಂತ ನಿಟ್ಟಲ್ಲಿ. ಆದ್ರೆ ಈಗ ಸಮಸ್ಯೆ ಇಲ್ಲ. ಈಗ ಅವರ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರು ಬೇಕಾದ್ರೂ ಬಂದು ಮೀಟ್ ಮಾಡಬಹುದು, ಅಥವಾ ದರ್ಶನ್ಗೆ ಸೆಷನ್ ಕೋರ್ಟ್ಗೆ ವ್ಯಾಪ್ತಿಗೆ ಒಳಪಡುವಂತ ಪ್ರದೇಶಗಳಿಗೆ ದರ್ಶನ್ ಹೋಗಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಈಗಾಗಲೇ ದರ್ಶನ್ ಅನ್ನ ನೋಡಲು ವಿನೀಶ್ ಕೂಡ ಆಗಮಿಸಿದ್ದಾರೆ. ಫಾರ್ಚುನರ್ ಕಾರಲ್ಲಿ ಬಂದಿರುವಂತದ್ದು. ಬಟ್ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಹೋಗಬಹುದು, ಆದ್ರೆ ಫ್ರಂಟ್ ಸೈಡ್ ಅಲ್ಲಿ ಹೋಗ್ಲಿಲ್ಲ ಅವರು. ದರ್ಶನ್ ಅವರ ಮಗ ಬ್ಯಾಕ್ ಸೈಡ್ ಇಂದ ಹೋಗಿ ಹಾಗೆ ಲಿಫ್ಟ್ ಹತ್ಕೊಂಡು 4ನೇ ಫ್ಲೋರಿಗೆ ಹೋಗಿ ದರ್ಶನ್ ಅವರನ್ನ ಭೇಟಿ ಮಾಡಿ ಒಂದಿಷ್ಟು ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಕುತೂಹಲ ಮೂಡ್ತಾ ಇರುವಂತದ್ದು, ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಾ ಅಥವಾ ಇನ್ನೂ ಡಿಲೇ ಆಗಬಹುದಾ? ಯಾಕಂತ ಹೇಳಿದ್ರೆ ಮಧ್ಯಂತರ ಜಾಮೀನು ಇರುವಂತಹ ಸಂದರ್ಭದಲ್ಲಿ ಅನಿವಾರ್ಯತೆ ದರ್ಶನ್ಗೆ 6 ವಾರ ಟೈಮ್ ಕೊಟ್ಟಿದ್ರು. 45 ದಿವಸ ಇನ್ ಕೇಸ್ ಏನಾದ್ರೂ ಆಪರೇಷನ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಬಳ್ಳಾರಿ ಜೈಲಿಗೆ ವಾಪಸ್ ಹೋಗಬೇಕಿತ್ತು. ಆದ್ರೆ ಈಗ
ಈಗ ಹಾಗೆ ಆಗ್ತಾ ಇಲ್ಲ, ರೆಗ್ಯುಲರ್ ಬೇಲ್. ಸೊ ಈ ಸಂದರ್ಭದಲ್ಲಿ ಸಾಕಷ್ಟು ಚರ್ಚೆ ಗ್ರಾಸವಾಗ್ತಾ ಇರುವಂತದ್ದು ಎಸ್ಪಿಪಿ ಅವರು ಇನ್ ಕೇಸ್ ಏನಾದ್ರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದಾ ಅಂತ. ಇದೇ ಆರೋಗ್ಯವನ್ನ ಇಟ್ಕೊಂಡು ಶಸ್ತ್ರಚಿಕಿತ್ಸೆ ಮಾಡಿಲ್ಲ, ಲೇಟ್ ಆಗಿದೆ, ಈ ಕಾರಣದಿಂದ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ. ಬಟ್ ಈಗ ಅದಕ್ಕೆ ಅವಕಾಶ ಇರೋದಿಲ್ಲ. ಆದ್ರೆ ಇನ್ನೊಂದು ಅವಕಾಶ ಅಂತ ಹೇಳಿದ್ರೆ ಎಸ್ಪಿಪಿ ಅವರು ಸುಪ್ರೀಂ ಕೋರ್ಟ್ ಹೋಗಬಹುದು. ವಿಚಾರಣೆ ಇನ್ನೂ ಕೂಡ ಸಾಕ್ಷಿಗಳದ್ದು ನಡೆಸಿಲ್ಲ, ಸಾಕ್ಷಿಗಳ ವಿಚಾರಣೆ ಆಗದೆ ರೆಗ್ಯುಲರ್ ಬೇಲ್ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮತ್ತೆ ಸಾಕ್ಷಿಗೆ ಏನಾದ್ರೂ ಬೆದರಿಕೆ ಹಾಕಬಹುದು, ಮತ್ತೊಂದು ಮಗದೊಂದು. ಈ ಮುಖಾಂತರ ಸುಪ್ರೀಂ ಕೋರ್ಟ್ ಹೋಗುವಂತ ನಿರೀಕ್ಷೆ ಕೂಡ ಎಸ್ಪಿಪಿ ಅವರು ಇರುವಂತದ್ದು. ಆ ಆತಂಕ ಕೂಡ ಈಗ ದರ್ಶನ್ ಅವರಿಗೆ ಕಾಡ್ತಾ ಇದೆ. ಒಟ್ಟಾರೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಈಗ ವಿನೀಶ್ ಅವರು ಬಂದಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಆದ್ರೆ ನಿನ್ನೆ ಇದ್ದಷ್ಟು ಕ್ರೌಡ್ ಆಗ್ಲಿ ಮತ್ತೊಂದು ಮಗದೊಂದು ಏನೂ ಇಲ್ಲ. ನೀವು ಕೂಡ ರೋಡ್ ಅಲ್ಲಿ ನೋಡ್ತಾ ಇರಬಹುದು, ಇದು ಫ್ರಂಟ್ ಸೈಡ್ ಆವರಣ ಯಾವುದೇ ರೀತಿ ಮತ್ತೊಂದು ಮಗದೊಂದಿಲ್ಲ. ನಿನ್ನೆ ಬೇಲ್ ಸಿಕ್ಕಂತ ಖುಷಿಯಲ್ಲಿ ಇದೇ ಮುಂಭಾಗದಲ್ಲಿ, ಹಾಸ್ಪಿಟಲ್ ಮುಂಭಾಗದಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನು ಪಟ್ಟಿದ್ರು, ಹರ್ಷೋದ್ಗಾರ ಮುಗಿಲ್ಮುಟ್ಟಿತ್ತು. ಆದ್ರೆ ಇವತ್ತು ಅಂತ ಯಾವುದೇ ಬೆಳವಣಿಗೆ ಇಲ್ಲ, ಪೊಲೀಸ್ನವರು ಇಲ್ಲ, ಸೆಕ್ಯೂರಿಟಿ ಇಲ್ಲ, ಬ್ಯಾರಿಕೇಡ್ ಇಲ್ಲ, ಏನೂ ಇಲ್ಲ. ಶ್ರುತಿ. ಓಕೆ ನಿಕೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಬಿಜಿಎಸ್ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳಾದ್ರೆ ಇನ್ನ ನಿನ್ನೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಯ್ತಲ್ಲ, ಅಣ್ಣನಿಗೆ ಜಾಮೀನು ಸಿಕ್ತು ಅಂತ ಅಭಿಮಾನಿಗಳು ಖುಷಿಯೋ ಖುಷಿ. ಹಾಗಾಗಿ ದರ್ಶನ್ ಅವರ ನಿವಾಸದ ಮುಂದೆ ಬಂದು ಸಂಭ್ರಮವನ್ನ ತೋರಿಸ್ಬಿಟ್ರು ಅಭಿಮಾನಿಗಳು. ಹೇಗಂದ್ರೆ ದರ್ಶನ್ ಅವರ ನಿವಾಸದ ಆ ನಂಬರ್ ಇರುತ್ತಲ್ಲ, ಜೊತೆಗೆ ಅವರ ಹೆಸರು ಇರುತ್ತಲ್ಲ, ತೂಗುದೀಪ್ ಅಂತ, ಅಲ್ಲಿ ಬಂದು ಹೂವಿನ ಹಾರ ಹಾಕಿ ಮಾಲೆ ಹಾಕಿ ಏನೋ ವಿಶೇಷ ಪೂಜೆ ಎಲ್ಲ ಮಾಡಿ ಸಂಭ್ರಮ ಪಟ್ಟಿದ್ದಾರೆ ಅಭಿಮಾನಿಗಳು. ಆ ದೃಶ್ಯ ನೋಡೋದಕ್ಕೂ ಕೂಡ ಸಿಕ್ತು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ದರ್ಶನ್ ಮನೆ ರಕ್ತದಲ್ಲಿ ದರ್ಶನ್ ಚಿತ್ರ ಬಿಡಿಸಿದ್ದಾರಂತೆ ಒಬ್ಬ ಮಹಿಳಾ ಅಭಿಮಾನಿ ಕೂಡ. ದರ್ಶನ್ ಶೀಘ್ರ ಗುಣರಾಗಲಿ ಅಂತ, ಗುಣಮುಖ ಆಗಿ ವಾಪಸ್ ಬರಲಿ ಅಂತ ಫ್ಯಾನ್ಸ್ ಪ್ರಾರ್ಥನೆ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ದರ್ಶನ್ ಅಭಿಮಾನಿಯನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಈಗ ಒಂದಷ್ಟು ಅಭಿಮಾನಿಗಳು ನಟ ದರ್ಶನ್ ಮನೆ ಏನಿದೆ ಮನೆಯ ಬಳಿ ಬಂದು ಜಮಾಯಿಸಿರ್ತಕ್ಕಂಥದ್ದು. ಅನೇಕರು ಬಂದು ತೂಗುದೀಪ ನಿಲಯ ಏನಿದೆ ಈ ತೂಗುದೀಪ ನಿಲಯದಲ್ಲಿ ಬಂದು ತಮ್ಮ ಒಂದು ಅಭಿಮಾನವನ್ನು ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಟ ದರ್ಶನ್ ಅವರ ಒಂದು ಫೋಟೋ ಏನಿದೆ ಆ ಫೋಟೋವನ್ನ ತಂದು ಇಲ್ಲಿ ತಮ್ಮ ಒಂದು ಸಂತಸವನ್ನ ಹಂಚಿಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಒಂದಷ್ಟು ಜನ ಆಟೋ ಡ್ರೈವರ್ಗಳಾಗಿರ್ಬೋದು ಮತ್ತು ಅಭಿಮಾನಿಗಳು ಇಲ್ಲಿ ನೆರೆದಿರ್ತಕ್ಕಂಥದ್ದು. ನಾವು ಒಂದು ವಿಶೇಷವಾದಂತಹ ಒಂದು ಫೋಟೋವನ್ನ ನೋಡಬಹುದು. ಇಲ್ಲಿ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ತಂದಿದ್ದಾರೆ. ಅಂದ್ರೆ ನಟ ದರ್ಶನ್ ಅವರ ಚಿತ್ರವನ್ನ ತನ್ನ ರಕ್ತದಲ್ಲಿ ಬರೆದಿರ್ತಕ್ಕಂಥ ಒಂದು ಆರ್ಟ್ ಏನಿದೆ ಅದನ್ನ ತಂದು ಇಲ್ಲಿ ಅಭಿಮಾನಿಗಳು ಸಂತಸವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಸೊ ಇದು ಎಲ್ಲೊಂದು ಕಡೆ ಇಷ್ಟು ದಿನ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಂತ ಒಂದಷ್ಟು ಅಭಿಮಾನಿಗಳಿಗೆ ನಿನ್ನೆ ಒಂದು ಸಂತಸದ ಸುದ್ದಿಯನ್ನ ಸಿಕ್ಕಿದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಒಂದು ಫೋಟೋವನ್ನ ಇವತ್ತು ನಟ ದರ್ಶನ್ ಅವ್ರ ಮನೆಗೆ ತಂದಿದ್ದಾರೆ. ಇದರ ವಿಶೇಷ ಏನು? ಯಾರು ಬಿಡಿಸಿದ್ದು? ಇದು ನಮ್ ತಮ್ಮ ಇನ್ನೋಸೆಂಟ್ ವಿಲಾನ್ ಅಂತ ಬಿಡಿಸಿರೋದು. ನಾವಂತೂ ಊಟದಾಗೆ ಡಿವೋರ್ಸ್ ಅಭಿಮಾನಿ. ನಾನು ಬುದ್ಧಿ ಬಂದಾಗಿಂದ ಡಿವೋರ್ಸ್ ಅಭಿಮಾನಿನೇ. ಅದು ಅಭಿಮಾನಿ ಅನ್ನೋದು ನಮ್ ಬ್ಲಡ್ ಅಲ್ಲೇ ಇದೆ, ಅದು ಬ್ಲಡ್ ಅಲ್ಲೇ ಇದೆ, ಯಾರು ಏನು ಮಾಡಕ್ಕಾಗಲ್ಲ. ನಾವು ಖಂಡಿತ ಡಿವೋರ್ಸ್ ಅಭಿಮಾನಿನೇ. ಇಷ್ಟು ದಿನ ನಟ ದರ್ಶನ್ ಸೇರಿದಂತೆ ಅನೇಕರು ಜೈಲಿನಲ್ಲಿದ್ರು. ನಿನ್ನೆ ಅಷ್ಟೇ ಬೇಲ್ ಸಿಕ್ಕಿದೆ. ಅಂದ್ರೆ ಒಂದಷ್ಟು ರಿಲ್ಯಾಕ್ಸ್ ಅಂತೂ ಆಗಿದ್ದಾರೆ ಅವರು. ಸೊ ಇದಕ್ಕೆ ಯಾವ ರೀತಿಯಾದಂತ ಒಂದು ಅಭಿಮಾನವಾಗಿ ಯಾವ ರೀತಿಯಾದಂತ ವ್ಯಕ್ತವನ್ನು ಪಡಿಸ್ತೀರಾ? ನನ್ಗಂತೂ ತುಂಬಾ ಬೇಜಾರಾಯ್ತು. ಅವರು ಒಳಗಡೆ ಹೋದಾಗ ಏನೋ ಇವಾಗ ಮಿಕ್ಕಿದ್ದು ಬ್ಯಾಡ್ ಕಮೆಂಟ್ಗೆ ಆತರ ಮಾಡಿದವರು ಇವಾಗ ಅಲ್ಲಿ ಇಲ್ಲಿ ಎಲ್ಲ ರೇಪ್ ನಡೀತಿದೆ. ಅದಕ್ಕೆ ಯಾರು ಮಾಡಿಲ್ಲ. ನಮ್ ಬಾಸು ಒಂದು ಬ್ಯಾಡ್ ಕಮೆಂಟ್ಗೋಸ್ಕರ ನಂಗೆ ಮಾಡಿದಾರ ಅಂತ ಅಂದ್ರೆ ಇವಾಗ ಒಂದು ಹೆಣ್ಮಕ್ಳಿಗೆ ಬ್ಯಾಡ್ ಕಮೆಂಟ್ ಮಾಡಕ್ಕೂ ಭಯ ಪಡಬೇಕು. ಅದು ಇಡೀ ದೇಶಕ್ಕೆ ತಿಳಿಸ್ಬಿಟ್ಟು ಹೋಗ್ಬಿಟ್ಟಿದಾರೆ ಅವರು. ಇವಾಗ ಒಬ್ರು ಬ್ಯಾಡ್ ಕಮೆಂಟ್ ಮಾಡ್ತಾರ ಅಂದ್ರೆ ಯೋಚನೆ ಮಾಡ್ಬಿಟ್ಟು ಕಮೆಂಟ್ ಮಾಡ್ತಾರೆ. ನಮ್ಗೆ ನಾವು ಆ ಬ್ಯಾಡ್ ಕಮೆಂಟ್ ಮಾಡ್ಬೇಕಾದ್ರೆ ನಮ್ ಡಿ ಬಾಸ್ ನೆನ್ಪು ಬಂದೇ ಬರ್ಬೇಕು ಅವ್ರಿಗೆ. ಆತರ ಮಾಡಿದ್ದಾರೆ. ಅವರು ಮಾಡಿರೋದು ಒಳ್ಳೇದೇನೆ. ಕನ್ನಡ ಇಂಡಸ್ಟ್ರಿನಲ್ಲಿ ಯಾರು ಇಲ್ಲ. ಇವ್ ನೆಕ್ಸ್ಟ್ ಬಿಟ್ರೆ ಇವರೇನೆ. ಏನೋ ಒಂದು ಕೆಟ್ಟಗಳಿಗೆ ಅದನ್ನ ಮರೆತು ಅವರು ಏನೋ ಅದು ನಡೆದಂತ ಘಟನೆನ ನಾವು ಫುಲ್ಲು ಅದನ್ನ ಮರೆತು ಬಿಟ್ಟು ಅದನ್ನ ಯಾಕೆ ಮಾಡ್ಲಿಲ್ಲ, ಅದೊಂದು ನಮಗೆ ಒಳಗಡೆ ನೋವಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ಸುಬ್ಬ ಅಂದ್ರೆ ದರ್ಶನ್ ಅವರ ಮನೆ ಮುಂಭಾಗ ಕಾಣೋದಕ್ಕೆ ಸಿಗ್ತಾ ಇರುವಂತಹ ಸಂಭ್ರಮ. ಇನ್ನು ಸುಬ್ಬಿ ಕತೆ ಏನಪ್ಪಾ, ಅವ್ರಿಗೂ ಜಾಮೀನ್ ಸಿಕ್ತಲ್ಲ, ಅವ್ರ ಮನೆ ಮುಂದೆ ಸಂಭ್ರಮನ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಬಣ ಅಂತ ಇದೆ ಪವಿತ್ರ ಗೌಡ ಅವರ ನಿವಾಸದ ಮುಂಭಾಗ. ಯಾರು ಕೂಡ ಇಲ್ಲ. ಯಾಕಂದ್ರೆ ಸುಬ್ಬಿಗೆ ಜಾಮೀನ್ ಸಿಕ್ಕಿದೆ, ಆದ್ರೆ ಜೈಲಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಕಾರಣ ಜಾಮೀನು ಆದೇಶದ ಪ್ರತಿ ಜೈಲ್ ಅಧಿಕಾರಿಗಳನ್ನ ತಲುಪಲಿಲ್ಲ. ನಿನ್ನೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ, ಭಾನುವಾರ ರಜೆ ಇರೋ ಕಾರಣದಿಂದ ಸೋಮವಾರದ ತನಕ ಕೂಡ ಪವಿತ್ರ ಗೌಡ ಅವರಿಗೆ ಜೈಲೇ ಗತಿ. ಹಾಗಾಗಿ ಅವರ ನಿವಾಸದಲ್ಲಿ ಈಗಲೂ ಕೂಡ ಮೌನ. ಒಂದ್ ರೀತಿ ಪವಿತ್ರ ಗೌಡ ಅವರ ನಿವಾಸ ಹೇಗಂದ್ರೆ ಬಣ ಅಂತ ಇದೆ. ದೃಶ್ಯ ನೋಡ್ತಾ ಇದ್ರಿ, ಪವಿತ್ರ ಗೌಡ ಅವರ ನಿವಾಸ
ಮುಂಭಾಗದಲ್ಲಿ ಯಾರು ಇಲ್ಲ, ಮನೆಯಲ್ಲೂ ಮೋಸ್ಟ್ಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಆ ರೀತಿಯಲ್ಲಿ ಮೌನ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಸೋಮವಾರದಿಂದ ಮೋಸ್ಟ್ಲಿ ಆ ಚಿತ್ರಣ ಬದಲಾವಣೆ ಆಗಬಹುದು ಅಂತ. 2 ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದು ಸುಬ್ಬಾ ಸುಬ್ಬಿ ನಿವಾಸ. ನಿನ್ನೆ ಹೇಳ್ತಾ ಇದ್ವಿ ಸುಬ್ಬಾ ಸುಬ್ಬಿ ಜಾಲಿ ಜಾಲಿ ಅಂತ, ಜಾಮೀನ್ ಸಿಕ್ತು ಅಂತ. ಸುಬ್ಬನ ಮನೆ ಮುಂದೆ ಸಂಭ್ರಮ, ಸುಬ್ಬಿ ಮನೆ ಮುಂದೆ ಬಣ ಬಣ. 2 ದೃಶ್ಯ ನೋಡ್ತಾ ಇದ್ದೀರಿ.